ಈ ಹಿರೇಕುರುಬರು ಸೌಕಾರ ಹೊಲ್ದಾಗ ಒಂದ್ 20 ಆಳಿದ್ದು ತಿಳಿ ಕೆಲ್ಸಿಗೆ ಇದ್ರ ಕೆಲ್ಸಿಗೆ ನಾವೊಬ್ಬ ಅದ್ರೊಳಗಿದ್ದ ನಾನೇ ಹೇಳುದು ಅವ ಅಳಗೋಡಿ ಹನುಮಂತ್ ಸರ್ ಅಂತ ಹೊಸ ಆಗ್ಯಾವ್ರಿ ನ್ಯಾರಿಗೆ ಬಿಡ್ಬೇಕತ್ತಾರ ಹೆಂಗ ನನಗೂ ಬೇಕಾಗಿರ್ತದ ಹೊಸು ಮಂದಿ ಮ್ಯಾಗ ನುಗ್ಸುದ್ ಕರೆ ಮಂದಿ ಉಳ್ಳಾಕ್ ಬಿಡ್ತಾನಲ್ಲಕತ್ತಾರಿ ಸೌಕಾರ ಅನ್ನೋದು ಖರೆ ನಾ ಹೇಳುದು ಹೆಂಗ ಮಂದಿ ಕಡೆ ನುಗ್ಸುದು ಇಷ್ಟ ಅದ ಅವ್ರಿಗೆ ಹೊಸ ಆಗ್ಯದಪ್ಪ ಇಲ್ಲ ಸಂತೋಷ ಅದ ಯಾ ಹೇಳಾಗ ಸೂರಮದೇವಿ ಬೀರಣ್ಣನ ಮ್ಯಾಗ ಮುಸುಕ ಹೊಚ್ಚಾಳ ಆ ಮುಸ್ಕಿನ್ ಹೆಸರ ನಾವು ರಾತ್ರಿ ಬುಳ್ಳಾಣ ಸರ್ ಕೇಳಿ ಬೆಚ್ಚ ಬೆಳ್ತಾನ ಹೇಳಿಲ್ಲ ಅವ್ರು ತೊರವೆ ಅವರು ಚೆಕ್ ಮಾಡ್ಬೇಕಂದ್ರೆ ಟೆಸ್ಟರ್ ಹಚ್ಚಿದೇವ್ ಖರೆ ನಡೆವಲ್ದಾಗ ಕರೆಂಟ್ ಇರ್ಲಿಕ್ಕರು ವಿಷಯ ಅಳಗೋಡಿ ಹನುಮಂತ ಮಾಸ್ತರ್ ಅದಕ್ಕೆ ಮುಚ್ಚಿರ ರಾತ್ರಿ ಮತ್ ಕೆದರ್ಯಾರ ಮತ್ ತೆಗದಾರ ಈಗ ಆ ಮುಸ್ಕಿನ್ ಹೆಸರ ಅಮರ ಮುಸ್ಕ್ ಅಂತ ಮುಸ್ಕಿನ್ ಹೆಸರ ಅದ ಅಮರ ಮುಸ್ಕ್ ಅಂದ್ರೆ ಎಂದೂ ಸುದ್ದ ಬೀರಣ ದೇವರ ಕೀರ್ತಿ ಬೀರಣ ದೇವರ ಜಗತ್ತದೊಳಗ ಅಮರವಾಗಿ ಬೆಳಿಬೇಕನ್ನಂತದ ನಾಡಿನ ಮೂಲೆಯಲ್ಲಿ ತೇಳಿ ಮಾದಲ ತಳದಾಗೆ ತಾಯಿ ಅಮರವಾದ ಮುಸ್ಕ ಹೊಚ್ಚಿದ ಮಗನ ನಿನಗೆ ಎಲ್ಲಿಗೆ ಹೋದ್ರೂ ಮರಣ ಬರಬಾರದು ನೀ 13 ದಿವಸದ ಕಂದಿದ್ದಿ ನಿನಗೆ ಕೂದಲಿಗೆ ಧಕ್ಕಿ ಎತ್ತಬೇಡದು ನಿನಗೆ ಹೊಚ್ಚಕರೆ ಅಮರವಾದಂತ ಮುಸ್ಕ ಹೊಚ್ತೀನು ಜಗತ್ತದೊಳಗೆ ನಿನ್ನ ಕೀರ್ತಿ ಬೀಳ್ತದ ಅಂತ ಹೇಳಿ ಅಮರ ಮುಸ್ಕ ಹೊಚ್ಚಾಳ ಇದ್ರ ಉತ್ತರ ಐತಿ ಹೌದು ಮತ್ತೆ ನೀವು ದೂರ ತಂದ್ರಪ್ಪ ಮತ್ತೆ ಬಿಡ್ತೀರಿ ಇನ್ನೊಂದು ಕೇಳ್ಯಾರ ಅವರು ಇನ್ನೊಂದೇನು ಕೇಳ್ಯಾರಪ್ಪ ನಾವು ಕೇಳಿವಿ ಬೀರಲಿಂಗ ಬೀರೇಶ್ವರ ಬೀರ ಸಿದ್ದೇಶ್ವರ ಅನ್ನಂತದ ಬಿರದ ಯಾವ ಜಾಗದಲ್ಲಿ ಬಂದಾದ ಅವ್ರು ಹೇಳಿದ್ರು ಬ್ಯಾರೆ ಬ್ಯಾರೆದವ್ರು ಕೊಟ್ಟಾರ ಅಂತ ಹೇಳಿದ್ರು ಬೀರಾಣ ದೇವರಿಗೆ ಅಂತ ಪದವಿ ಕೊಡ್ಬೇಕಂದ್ರ ಸಾಮಾನ್ಯವಾದಂತ ಭಕ್ತಿ ಇಲ್ಲ ಅವನಿಗೆ ಅಂತ ವ್ಯಕ್ತಿ ಬೇಕಲ್ಲ ಯಾವ ಸಮಯದಾಗ ಬೀರಾಣ ದೇವರ ಸೀಗಿ ಮಠದಾಗ 12 ವರ್ಷ ತಪಸ್ಸು ಮಾಡ್ಯಾನ ಏನೋ ಬೀರಾಣ ದೇವರ ಸೀಗಿ ಮಠದಾಗ 12 ವರ್ಷ ತಪಸ್ ಅನುಷ್ಠಾನ ಮಾಡ್ಯಾನ ಬಾಯಿಲಿಂದ ರೇವಣ ಸಿದ್ಧನ ನಾಮ ನಿರಂತರವಾಗಿ ನುಡಿದಾನ ನುಣ್ಯ ಸಮಯದಾಗ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಯದ ಆ ಎಳ್ಯಾಗ ಎಲ್ಲಾ ಶರೀರ ಈಶ್ವರನ ಸ್ವರೂಪಿ ಆಗ್ಯದ ಅವನಿಗೆ ಅವನ ಈಶ್ವರನ ಸ್ವರೂಪಿಯಾದಂತ ಶರೀರವನ್ನ ಕಂಡ ನೀನೇ ಬೀರೇಶ್ವರ ನೀನೇ ಬೀರಲಿಂಗ ನೀನೇ ಬೀರ ಸಿದ್ದೇಶ್ವರ ಅಂತ ಹೇಳಿ ಅವ್ರಿಗೆ ಬಿರದ ಬಂದಾದ ಇಲ್ಲಿ ಉತ್ತರ ಐತಿ ಅದರದ ಬೇರೆದವ್ರು ಯಾರು ಕೊಟ್ಟಿಲ್ಲ ಅವ್ರಿಗೆ ಇಲ್ಲಿ ಉತ್ತರ ಐತಿ ಇರ್ಲಿ ಏನೊಂದು ಕೇಳಿ ಆಯ್ತ್ರಿ ಸರ್ ಇನ್ನೊಂದು ಕೇಳ್ಬೇಕತ್ತೇವ್ ಕರೆ ನೀವು ಮತ್ತ ನಮಗೆ ತಂದು ಸಿಗಿಸ್ತೀರಿ ಅವ್ರ ಬಾಯಿಲೆ ಕೇಳ್ಬೇಕತ್ ಹೇಳ್ಬೇಕತ್ ನಮ್ಮ ಅಪೇಕ್ಷೆ ಐತಿ ಬರೇ ಕೇಳ್ಕೊತೆ ಹೋಗುದು ನಾವು ಹೇಳ್ಕೊತೆ ಹೋಗುದು ಅಂದ್ರೆ ಸಮಯ ಸಿಗಂಗಿಲ್ಲ ಅದಕ್ಕ ಮತ್ ಚಂಜಾಳ್ಯಾಗ ಮುಂದೆ ಇಟ್ಟುಬೋದು ಅದಕ್ಕಿಟ್ಟು ತಂದು ಶಿಕ್ಷೆ ಬಿಡವ್ರು ನೀವು ನಮಗ ಮತ್ತ ಇಲ್ಲಿ ಅಂದಿರಿ ಅಂತ ಹೇಳಿ ಇದು ಗೋಳದ ನಮಗ ಇರ್ಲಿ ಬಹಳ ಕೇಳುದೇ ಬೇಡ ನಮ್ಮ ವಿಷಯ ಒಳಗೆ ಹೇಳುನು ಅವ್ರು ಹೇಳ್ಯಾರ ದೇಹ ಅಂದ್ರ ದೇಹ ರಹಿತ ವ ಅಂದ್ರ ವರ್ಣ ರಹಿತ ರೂ ಅಂದ್ರ ರೂಪ ರಹಿತ ದೇವರ ತಂದಾರ ಅವರು ಪಾಲರ ದೇವರು ಹಿಡ್ದಾರ ಮತ್ತೊಂದ್ 5 ಮಂದಿ ದೇವ್ರು ಬೇರೆ ಹೇಳ್ಯಾರ ಇವಕ್ ಬಿಟ್ಟು ಒಮ್ಮೆ 5 ದೇವ್ರು ಅಂದಾರ ಬಿಟ್ಟು ಒಮ್ಮೆ ಕೃಷ್ಣಗ ದೇವ್ರು ಅಂದಾರ ಇದರಂದ್ ಯಾವಾಗ ಹಿಡಿತಾರ ಹಿಡಿಲಿ ದೇಹ ಅಂದ್ರ ದೇಹ ರಹಿತ ವ ಅಂದ್ರ ವರ್ಣ ರಹಿತ ರೂ ಅಂದ್ರ ರೂಪ ರಹಿತ ಬುಳ್ಳಣ್ಣ ಮಾಸ್ತಾರ ಅಂದಾನ ಇವಕ್ಕೆಲ್ಲಾಕ್ ಬಿಟ್ಟು ದೇವ್ರು ಯಾವಾಗ ಹೆಚ್ಚಿಗೆ ಮಾಡಿ ಮಂಗಳಾರತಿ ಮಾಡ್ತಾನ ಮಾಡ್ಲಿ ಇದು ಒಂದೇ ಅಪೇಕ್ಷೆ ಅದ ಮಾಡ್ಲಿ ವಿಷಯದಾಗೆ ದೇವ್ರ ಎಷ್ಟು ಮಂದಿ ಅದಾರ ಹೆಂಗ ಬೀಳ್ಬೇಕಾಗ್ಯದ ಇವು ಎಲ್ಲಾಕ್ ಬಿಟ್ಟು ದೇವ್ರು ಯಾವತ್ ತೋರಿಸ್ತಾರ ತೋಡ್ರಿ 3 ಹಾದಿ ಹಿಡ್ದಾರ ಅವ್ರು ಒಂದು ಸಿಗುವಲ್ದಾಗ್ಯದ ನನಗ ಭಕ್ತನ ಪಾರ್ಟಿ ಅದ ಜಗತ್ತದ ಒಳಗ ಭಕ್ತನ ಅದೇನು ಪರಮಾತ್ಮ ಅದಾನ ಕುರುಬಗೊಲ್ಲಾಳೇಶ್ವರ ಕುರಿ ಹಿಕ್ಕಿ ಢಿಕ್ಕಿ ಒಳಗ ಲಿಂಗ ಉದ್ಭವಿಸಿ ಮಾಡಿ ತೋರ್ಸಾನ ಭಕ್ತರ ಭಕ್ತಿಗಾಗಿ ದೇವರ ಓಡಿ ಬಂದಾನ ಪಂಡರಪುರದ ಒಳಗ ಜನಾಬಾಯಿದು ಕುಳ್ಳ ಇಟ್ಟಾಲ ಅಂದವ ಹೆಂಡಿ ಒಳಗ ದೇವರು ತೋರ್ಸಾಳ ಜನಾಬಾಯಿ ಎಂತ ಭಕ್ತಿ ಇರ್ಬೇಕ್ರಿ ಸೋಕಾಮೇಳನ ಹೆಂಡತಿ ಬಾಣ್ತಾನಕ್ ಹೋಗ್ಯಾನ ತಂಗಿ ನಿರ್ಮಲ ಆಗಿ ತಲೆ ಮ್ಯಾಗ ಸೀರಿ ಹೊತ್ಕೊಂಡು ಎಂತ ಕೆಲಸ ಮಾಡ್ಯಾನ್ರಿ ದೇವ್ರ ಎಷ್ಟು ಭಕ್ತರೊಳಗ ಶಕ್ತಿ ಅದ ದೇವರಿಗೆ ಭಕ್ತರದ ಅಗದಿಗೆ ಹಚ್ಚಾರ ಖರೆ ಭಕ್ತರಿಗೆ ದೇವ್ರದ ಅಗದಿ ಯಾರಿಗೆ ಹಚ್ಚು ತಾಕತ್ತಿಲ್ಲ ದೇವ್ರ ಬರೇ ಹೇಳುದದ ಇಲ್ಲಿಗಂದ್ರ ಅವ್ರು ಇಷ್ಟೆಲ್ಲಾ ಮಾಡಿ ನಾವು ಅವನಿಗೆ ಹೊತ್ಕೊಂಡು ಬಂದೇವಂದ್ರೆ ದೇವ್ರ ಈಗ ಅವ್ರ ತಂದು ತಾನೇ ಒಳಗ ಸಿಕ್ಕಾರ ಸಂತ ಕಬೀರದಾಸ ಹುಟ್ಟಿ ಬಂದಾನ ಕಬೀರದಾಸ ಹೆಗಲ ಮ್ಯಾಗಿನ ಶಲ್ಯದ ಮ್ಯಾಗ ಶ್ರೀರಾಮ ಅಂತ ಹೆಸರಾಕಿ ಶಲ್ಯ ಹಣದಿದ
ಒಂದು ದಿವಸ ಬಂದ ಕಿಸಿದ ಪಂಡರ್ಪುರ ಚೈತ್ರಿವಾರಿಗೆ ಬಂದಾನ ಕಬೀರ. ಕಬೀರ ಕಬೀರ ಬರಾನ ಹೆಗಲಿ ಮ್ಯಾಗಿನ ಶಲ್ಯ ಬಿದ್ದಾವ. ಶಲ್ಯ ಬೀಳನ ಒಬ್ಬ ವ್ಯಾಪಾರಿಗೆ ಹಾಕೊಂಡ್ ತೊಳನ ತಟ್ಟಿಂದಿತ್ರಿ, ಅದು ಎಡ್ಡೆ ಮಿಂಟ್ ಹೇಳ್ತ, ಅದು ಒಯ್ದು ಬಾಗಿಲದ ಮುಂದ ಕಾಲ ಹಾಸ್ಬೇಕತ್ತ. ಕಾಲ ವರ್ಷಗೊಳಕ್ ಹಾಸ್ಯಾನ. ಯಾನು ಮಳೆಗಾಲ ದಿನ ಅವನ ಶಲ್ಯ ಕಬೀರನ ಹೆಗಲಿ ಮ್ಯಾಗಿನ ಟಾವೆಲ್ಲ ತಿಳಿರಿ. ಹೌದ ಅದು ನಾಯಿಗಳು ಎಳ್ಕೋತ ಒಯ್ದು ಕಿಸಿಂದ ಜನಾಬಾಯಿ ಅಂಗಳದಾಗ ಹೋಗದಾವ. ಜನಾಬಾಯಿ ಅಂಗಳದಾಗ ಜನಾಬಾಯಿ ಅಂಗಳದಾಗ ಹೋದವ. ಟಾವೆಲ್ ಎತ್ತಿ ನೋಡ್ತಾಳ, ಜನ ಇದ್ರ ಮ್ಯಾಗ ಶ್ರೀರಾಮ ತವರದವ. ಶ್ರೀರಾಮ ಟಾವೆಲ್ ಮ್ಯಾಗ ಹೆಸರ ಕೂದ, ಅದು ಇದ್ರಲ್ಲೇ ಎಳಿ ಹಾಕಿ ಹೆಸರು ಬರ್ದದು ರಾಮ 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 ಅಲ್ಲಕತ್ತದ. ಟಾವೆಲ್ ಎತ್ತಿ ಹೋಗಿ ಪಾಂಡುರಂಗ ಕೇಳದಳತ್ತ, ಏನೋ ಪಾಂಡುರಂಗ ಯಾರ್ದದ ಟಾವೆಲ್ ರಾಮ ರಾಮ ಅಲ್ಲಕತ್ತದ. ಅವಾಗಂದ, ಏ ಹುಚ್ಚಿ, ಇದು ಕಬೀರದಾಸನ ಟಾವೆಲ್ ಅದಂದ. ಕಬೀರದಾಸ ಎಂತವನ್ ನೋಡ್ಬೇಕಂದ ಇಟ್ಟು ಅನ್ನೋದ್ರಾಗ ತುಕಾರಾಮನ ಮೇಳ್ಯಾದಾಗ ಕಬೀರ್ ಬಂದ. ಮುಂದ ಜನಾಬಾಯಿ ಇದ್ಳು, ಜನಾಬಾಯಿದ ಕಾಲು ಬೀಳ್ದ. ಕಾಲ ಜನಾಬಾಯಿದ ಕಾಲು ಬೀಳ್ಲಕತ್ತಾನ. ಜನ ಅಂತಳ, ಏ ಕಬೀರ ಕಾಲು ಬೀಳ್ಬೇಡ ನೀ. ಅವಂದ, ಯಾಕ ತಾಯಿ ನಿನ್ನ ಕುಳ್ಳು ಇಟ್ಟಲ್ ಅಂದವ, ನಿನ್ನಲ್ಲಿ ಪ್ರತ್ಯಕ್ಷ ಪಾಂಡುರಂಗ ದುಡ್ದಾನ ಹುಚ್ಚಿ, ನಿನ್ನ ಕಾಲು ಬೀಳಿ ಅಂದವ. ಏ ನನ್ನ ಕಾಲು ಬೀಳುದಾನ ಮಾಡ್ತೀವೋ, ನಿನ್ ಹೆಗಲಿ ಮ್ಯಾಗಿನ ಟಾವೆಲ್ ರಾಮ ಅಲ್ಲಕತ್ತದ ಹುಚ್ಚ, ನೀನು ಸಾದಾ ಭಕ್ತಿಲ್ಲ ಜಗತ್ತದೊಳಗ. ಇರ್ಲಿ, ಎಷ್ಟು ಹೇಳ್ದಷ್ಟು ಕಡಿಮೆ ಅದ. ಇನ್ನು ಇದನ್ನ ವಿಷಯನೇ ಏನ್ ಬಿಡುಗಡೆ ಮಾಡ್ತಾರ ಮಾಡ್ಲಿ. ನಾವ್ ಹೇಳ್ದಂತ ವಿಷಯ ಅಂತೂ ನಾವ್ ಅಡ್ಡು ಹೇಳೇ ಬಿಟ್ಟಿವಿ ಅವ್ರಿಗೆ. ಏನ್ ಹೇಳ್ತಾ ಹೇಳಿ, ಬಾಳ ಮಾತಾಡ್ಲಾರ್ದೆ. ಈಗ ಬಾರಪ್ಪ ಮಾಯದ ಮಗು ಮಾದಣ್ಣ ಅಂತ ಒಂದು ಮಾಧುಲಿಂಗನ ಮ್ಯಾಗಿನ ಪದ್ಯ ಹಾಡ್ತೇವು. ಹಾಡಿ ಸರದೋಡಿ ಕಲಾವಿದರಿಗೆ ಬಾಳೆ ಕೊಡ್ತೇವು. ಮುತ್ತಣ್ಣ ಬ್ಯಾಸರ ಆಗ್ಲಾರ್ದೆ ನೀ ಎಲ್ಲಾ ಹಿಂದಿನ ಬಿಡು, ಒಂಟಾಕ್ಷರ ಸಿಂಗಲ್ ಪದ್ಯದೊಳಗೆ ಇದೊಂದು ಪದ್ಯ ಹಾಡಿ ಕೊಡು. ಹನುಮಂತ ಮಾಸ್ತರ್ ಇಲ್ಲಿಗೆ ಏನ್ ಮಾಡ್ರಿ ಸಬ್ಸಿಡಿ ಮಾಡ್ತಾರ ಅಂತ ಹೇಳುದು. ಹಲೋ ಹಲೋ ಯಾವ ನನ್ನ ಅಜ್ಞಾನ ಬಾಲಕ, ನನ್ನ ಮಧುಗೊಂಡ ಮುತ್ತನ ಪ್ರೀತಿ ಶಿಶು ಮಕ್ಕಳು ಎಲ್ಲಿ ಭೀಮಾ ಹೊಳಿ ಅಚ್ಚಿಕ್ಕಿ ನಡೆದು ಭೀಮಾ ಸಿನ್ನಿ ಕೃಷ್ಣ ಘಟ್ಟಪ್ರಭಾ ಎಲ್ಲ ಹೊಳಿಗಳು ದಾಟಿ ನಮ್ಮ ಅಂಗಳದೊಳಗೆ ಸೇವಾ ಮಾಡ್ಲಿಕ್ಕೆ ಬಂದಾರ ಅಂತ ಹೇಳಿ ಈ ಭಾಗದ ಪ್ರಖ್ಯಾತ ನಮ್ದ ಮಾಲ್ದಿನ್ನಿ ವೀರಪ್ಪ ದುರ್ಗಿ ಪೂಜಾರಿ ಅವರು ಈ ಆಶೀರ್ವಾದ ಸ್ವರೂಪವಾಗಿ ಸತ್ಯ ಸಂಘಕ್ಕ 101 ರೂಪಾಯಿ ಬಹುಮಾನಾರ್ಥವಾಗಿ ಕೊಟ್ಟಾರ. ಮತ್ತು ಅದಲ್ಲತ್ತೆ ನಮ್ಮ ಮಮದಾಪುರ ವಕೀಲರು ಶಿವಲಿಂಗ ಪವಾಡೆ ಅವ್ರಿಗೆ ವಕೀಲರು ಐತೇವನು, ಅವರು ಒಂದು 51 ರೂಪಾಯಿ ಕೊಟ್ಟಾರ. ಅದರಂತೆ ಯಾವ ನಾವು ನನ್ನ ವಯಸ್ಸು ಬಹಳ ಸಣ್ಣದ 12 ವರ್ಷ ಹಿಡಿದು ನಾ ಮಧುಗೊಂಡ ಮುತ್ತನ ಸಾನ್ನಿಧ್ಯದೊಳಗೆ ಇದ್ದೆವು. ನಾವಿರ್ಲಿ, ಲಮಾನಟ್ಟಿ ತುಕಾರಾಮ್ ಮಹಾರಾಜರು ಇರ್ಲಿ, ಜಿಗಜಾಡಿ ಮಧು ಇರ್ಲಿ, ನಾವೆಲ್ಲರೂ ಹಿಂದ ಮುಂದೆ ಇದ್ದೆವು. ಖರೆ ಗೋಕಾಕ್ ಭಾಗದ ನಮ್ಮ ಮಂದಿ ಮಧುಗೊಂಡ ಮುತ್ತನ ಶಿಷ್ಯರತ್ತ ನಮಗೂ ಗುರುತಿತ್ತಿಲ್ಲ. ಈ ಕಡೆ ರಾಜಾಪುರ ರಾಮಣ್ಣ ಮಾಸ್ತರ್ ಅಂತ ಹೇಳಿ ಮಧುಗೊಂಡ ಮುತ್ತಿ ಅಂದ ನಮ್ಕ ವಯಸ್ಸ, ಅವರು 2 ವರ್ಷ ಸಣ್ಣವ್ರು ಇದ್ರು. ನಮ್ಮ ಮೆಟ್ಟಲದೊಳಗ ಅವರು 12 ವರ್ಷದ ವಯಸ್ಸಿನ ಹಿಡಿದು ನನ್ನ ಗುರುವಿನ ಕೈಯಾಗ ಶಿಕ್ಷಣ ಕಲ್ತಾರ. ಇತ್ತಿತ್ತಲಾಗ ಒಂದು 2-3 ವರ್ಷ ಒಬ್ಬ ಪುಣ್ಯಾತ್ಮನ ಉಪಕಾರ ನಮ್ಮ ಆದಲ್ಲಿ ಈ ಮಂದಿ ಎಲ್ಲ ನಮಗೆ ಭೇಟಿ ಆಗ್ಯಾದ. ಆ ಪುಣ್ಯಾತ್ಮನ ಹೆಸರು ಹೇಳುದಿಲ್ಲ. ಮತ್ತ ಈಗ ಮುಂದಿನ ಸಂಧಿಗೆ ಹೆಸರು ಹೇಳತ್ ಹಿಡ್ಕೊಂಡು ಕೂತೀರಿ ನೀವು. ಅವನ ಹೆಸರು ಹೇಳುದಿಲ್ಲ. ಅವ ಜಗಕ್ಕೆ ಹೆಂಗೆ ಹಾಕಿರಲ್ಲ, ನಮಗ ಪುಣ್ಯವಂತದಾನ, ಅವ ಪುಣ್ಯವಂತದಾನ ಅಂತ ಹೇಳಿ ಇಂಥ ಹಿರಿಯರು ಇವ್ರು ಭೇಟಿ ಆದ್ರು. ನಮ್ಮ ಕಬೂರ್ ಕಾಕವರು ಇಂಥ ಹಿರಿಯರು ಈ ಕಡೆ ಶಣ್ಯಾರ ಅದಾರಲ್ಲ ಅಂತೇಳಿ ನಮಗೂ ಗೊತ್ತಾಗ್ಯದ. ಇಲ್ಲಿಕ ನಮಗ್ ಗೊತ್ತಾಗ್ತಿತ್ತಿಲ್ಲ. ನಮ್ಮ ಮಧುಗೊಂಡ ಮುತ್ತನ ಕೈಯಾಗ ಶಿಕ್ಷಣ ಕಲ್ತವ್ ನನ್ನ ಗುರು ಬಾಂಧವರು. ಈಗ ಸದ್ಯ ಎಲ್ಲಿ ನಾ ಕರ್ನಾಟಕ ಮಾರ್ಗದೊಳಗೆ ಟೇಜಿ ಕಾರ್ಯಕ್ರಮ ಮಾಡ್ಬೇಕಂದ್ರ ಸುಳ್ಳಿಲ್ಲ, ನನಗೆ ಬೆನ್ನೆಲುವಾಗಿಸಿದ ಸತತವಾಗಿ ನನಗೆ ಬೆನ್ನ ಕಾಯ್ತಾನ ನನ್ನ ರಾಜಾಪುರ ರಾಮಣ್ಣ ಮಾಸ್ತರ. ಅವ್ರು ಒಂದು 100 ರೂಪಾಯಿ ಕೊಟ್ಟಾರ. ಅವ್ರು ನನಗೆ ಆಶೀರ್ವಾದ ಆಗಿ ನನಗೆ ಏನು ಬೇಕಾದ ಕೊಟ್ಟಾರ. ಇರ್ಲಿ, ಅವ್ರ ಆಶೀರ್ವಾದ ಸತತವಾಗಿ ನನ್ನ ಮ್ಯಾಳಿನ ಮ್ಯಾಗಿರ್ಲಿ, ನನ್ನ ಮ್ಯಾಗಿರ್ಲಿ, ನನಗೆ ಜೋಪಾನ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಮಧುಗೊಂಡ ಮುತ್ತನ ಮ್ಯಾಗ ದಂಡ ನಮಸ್ಕಾರ ಹಾಕಿ ಮಧುಗೊಂಡ ಮುತ್ತೆ ಅವ್ರಿಗೆ ಸದ್ಬುದ್ಧಿ ಕೊಡ್ಲತ್ತ ಬೇಡ್ಕೊಂಡು ಅವ್ರ ಹಣವನ್ನು ಸ್ವೀಕಾರ